ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಿನ್ನೆ ನಮ್ಮ ತಂಗಿ ಮಗಂದು ನಾಮಕರಣ ಇತ್ತು. ನನಗಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಒಂಥರ ನಾಚಿಕೆ ಭಯ ಅನ್ನಿಸ್ತಿತ್ತು. ಯಾಕಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದರು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ. ನಾನು ಒಬ್ಬಳೇ ಇತ್ತೀಚೆಗೆ ಮಾಡ್ತಿರೋದು. ಅದಕ್ಕೋಸ್ಕರನೇ ಭಯ ಬಂದುಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಕಾಕು ಇದ್ದರು. ಕಾಕು ಅಂದರೆ ಚಿಕ್ಕಮ್ಮ. ನಮ್ಮ ಚಿಕ್ಕಮ್ಮನ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ತಕ್ಕ ಮಟ್ಟಿಗೆ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ವೀಡಿಯೋನ ಮಾಡಿದ್ದಾರೆ. ಚೆನ್ನಾಗಾಗಿತ್ತು. ಆ್ಯಕ್ಚುಲಿ ಸಿಂಪಲ್ಲಾಗಿ ಮಾಡಿದ್ರು, ಜಾಸ್ತಿ ಜನ ಏನು ಸೇರಿರಲಿಲ್ಲ. ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಸಿಸ್ಟರ್ ಫ್ಯಾಮ್ಲಿ ಅಷ್ಟೇ ಇದ್ದಿದ್ದಲ್ಲಿ ಹೋಗಿದ್ವಿ. ನೋಡಿ ಹೆಂಗಾಗಿದೆ, ಹೆಂಗೆ ರೆಡಿ ಮಾಡಿದ್ದಾರೆ ಅಂತ. ಸಿಂಪಲ್ಲಾಗಿ ಮಾಡಿದ್ರು, ಕ್ಯೂಟಾಗಿತ್ತು. ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ವಿಡಿಯೋ ಲೆಂತ್ ಆಗುತ್ತೆ, ಏನು ಮಾತಾಡೋದು ಅಂತ ಅಷ್ಟೊಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಡೆಕೋರೇಷನ್ ಯಾವ ಥರ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ. ನೋಡಿದ್ರಲ್ಲ, ಇವಾಗ ಪಕ್ಕದಲ್ಲಿ ಕುಂತಿರೋರು ನಮ್ಮ ಸಿಸ್ಟರು, ಅವ್ರ ಮಗಂದೇ ಇವಾಗ ನಾಮಕರಣ ಮಾಡ್ತಿರೋದು. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿರೋದು ಅವ್ರ ತಂಗಿ. ಇವಾಗ ಅದು ಸ್ವಲ್ಪ ನಾವು ಪಾಪುಗೆ ಏನು ಕೊಡಬೇಕಂತ ತೊಗೊಂಡಿದ್ವಲ್ವ, ಅದನ್ನು ಇವಾಗ ಪಾಪುಗೆ ತೊಡಿಸ್ತಿದ್ದಾರೆ. ಆ್ಯಕ್ಚುಲಿ ಇದು ಸಂಪ್ರದಾಯ, ತೊಗೊಂಡೋಗಿರೋದು ತೊಡಿಸ್ಲೇಬೇಕು. ಅದು ಚಿಕ್ಕ ಮಗು ಇರೋದ್ರಿಂದ ತುಂಬ ಹಿಂಸೆ ಆಗ್ತಿತ್ತು ಅದಕ್ಕೆ. ಇನ್ನೂ ಅಷ್ಟೊಂದು ಗೊತ್ತಾಗಲ್ಲ. ಇವಾಗ ಒಂದು 20 ಡೇಸ್ ಅಷ್ಟೇ ಆಯಿತು ಅವ್ನು ಹುಟ್ಬಿಟ್ಟು. ಅದು ಸಂಪ್ರದಾಯ ಅಂತ ಹಾಕಲೇಬೇಕು, ಆಮೇಲೆ ಸ್ವಲ್ಪ ತೆಗಿಯೋಕ್ಕೆ ಬರುತ್ತೆ ಅಂತ ಹಾಕ್ತಿದ್ರು. ಇವರು ಗೋಲ್ಡನ್ ಚೈನು ಮತ್ತು ಗೋಲ್ಡನ್ ಥ್ರೆಡ್ ತೊಗೊಂಡಿದ್ರು. ನಾನು ಕೈಗೆ ಹಾಕ್ಕೊಳ್ಳೋದು ಕಡಗ ತೊಗೊಂಡಿದ್ದೆ ಮತ್ತು ಕಾಲಿಗೆ ಹಾಕೋ ಕಡಗ ತೊಗೊಂಡ್ಬಿಟ್ಟಿದ್ದೆ. ಒಂದು ಸಿಲ್ವರ್ ರಿಂಗ್ ತೊಗೊಂಡಿದ್ದೆ. ಆಮೇಲೆ ಆ್ಯಕ್ಚುಲಿ ನನ್ನ ಬಟ್ಟೆನೇ, ನಾನು ತೊಗೊಂಡಿರೋಂಥ ಬಟ್ಟೆನೇ ಅವನಿಗೆ ಕರೆಕ್ಟಾಗಿ ಸೂಟ್ ಆಯಿತು. ಹಂಗಾಗಿರೋದ್ರಿಂದ ನಾವು ಅದನ್ನೇ ಬಟ್ಟೆ ಹಾಕಿದ್ವಿ. ಚೆನ್ನಾಗಿ ಕಾಣ್ತಿದ್ದ ಅದರಲ್ಲಿ ಕ್ಯೂಟಾಗಿ. ಇಷ್ಟೆಲ್ಲ ಮುಗೀತು. ಆಮೇಲೆ ಇನ್ನೊಂದು ಏನಪ್ಪ ವಿಶೇಷ, ಹಳ್ಳಿ ಸೈಡ್ಗಳೆಲ್ಲ ಅಂತಂದರೆ ಸಾಂಗ್ ಚೆನ್ನಾಗಿ ಹಾಡ್ತಾರೆ. ಸಿನಿಮಾ ಹಾಡಲ್ಲೆಲ್ಲ ಹಾಡಲ್ಲ. ಅವ್ರ ಊರಿಂದನೂ ಸ್ವಲ್ಪ ಜನ ಸೇರಿದ್ರು ಸಾಂಗ್ ಹಾಡೋಕ್ಕೆ. ಆಮೇಲೆ ಅವ್ನು ತುಂಬ ಅಳಕ್ಕೆ ಸ್ಟಾರ್ಟ್ ಆಯಿತು ಅಂತ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಸ್ವಲ್ಪ ತೂಗ್ತಾಯಿದ್ರು ತೊಟ್ಟಲ್ಗೆ. ಅವನ ಆಟ ಆಡಿಸ್ತಿದ್ರು. ಅವನಿಗೊಂಥರ ಹಿಂಸೆ ಆಗ್ತಿತ್ತು ಪಾಪ. ಬೆಳಗ್ಗೆ ಹೋದಾಗಿಂದನೂ ಅವ್ನಿಗೆ ಯಾರು ಕೆಳಗಡೆನೇ ಇರೋಕ್ಕೆ ಬಿಟ್ಟಿಲ್ಲ. ಎಲ್ಲರೂ ನಾನು ಎತ್ಕೊತೀನಿ ಅಂತ ಎಲ್ಲರೂ ಎತ್ಕೊತಿದ್ರು. ಆಮೇಲೆ ಅವ್ರ ಅಜ್ಜಿ ಸ್ವಲ್ಪ ಹೊತ್ಕೊತಿದ್ರು. ಅವ್ನು ಸುಮ್ಮನೆ ಆಗಲಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿದವನು. ಅದಕ್ಕೆ ಅವ್ರ ಅಜ್ಜಿ ಸ್ವಲ್ಪ ನೋಡ್ಕೊತಿದ್ರು. ಇವರು ಆ್ಯಕ್ಚುಲಿ ಅವ್ರ ಚಿಕ್ಕಜ್ಜಿ, ಅವರ ಅಜ್ಜಿ ತಂಗಿ ಪಾಪು ಇದೆಯಲ್ಲ, ಅವ್ರ ಅಜ್ಜಿ ತಂಗಿ. ಇಷ್ಟೆಲ್ಲ ಜನ ಸೇರಿದ್ರು, ಚೆನ್ನಾಗಿ ಮಾಡಿದರು. ಟೆರೆಸ್ ಮೇಲೆ ಮಾಡಿದ್ದು ಆ್ಯಕ್ಚುಲಿ ಕಾರ್ಯಕ್ರಮನ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಆಮೇಲೆ ನಮ್ಮ ಊರಿಗೆ ಬರೋಕ್ಕೆ ನಮ್ಗೆ ಸ್ವಲ್ಪ ಲೇಟ್ ಆಗ್ತಿತ್ತಲ್ವ, ಅದಕ್ಕೋಸ್ಕರನೇ ಸಾಂಗು ಹಾಡಿ ಬೇಗ ಮುಗಿಸ್ಕೊಳ್ಳಿ, ದೂರ ಹೋಗಬೇಕು ಅಂತ ಈ ಥರ. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಮೈಕ್ ತಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ ಟೈಮಲ್ಲೆಲ್ಲ ಸಾಂಗೆಲ್ಲ ಹಾಕಲ್ಲ, ಹಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟ್ ಅವರೇ ಸಾಂಗ್ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸಾಂಗ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಂಗ್ ಕೇಳಿಸ್ತೀನಿ ನಿಮಗೆ. ಬೇಳಿ ಆಗಕಂತೂಗಿರೆ ಅಕ್ಕನಿನ ಮಗನ ಹೆಸರೇ ನಿಡುನು ಜೋಜೋ ಎನ್ನಿರೆ. 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 ನಾನೇನ ಕೇಳ್ತೀರಿ ಮಾವನ ಕೆಳರಿ ಜೋಜೋ ಎನ್ನಿರೆ. ನಾನೇನ ಕೇಳ್ತೀರಿ ಮಾವನ ಕೆಳರಿ ಜೋಜೋ ಎನ್ನಿರೆ. ನಾನೇನ ಕೇಳ್ತೀರಿ ಮಾವನ ಕೇಳಿ ಜೋಜೋ ಎನ್ನಿರೆ. ನಾನೇನ ಕೇಳ್ತೀರಿ ಮಾವನ ಕೇಳಿ ಜೋಜೋ ಎನ್ನಿರೆ. ಬಂಗಾರ ತೊಟ್ಲ ಬೇಡಿ ಹಾಗ ಚಂದಾನ್ ತೂಗಿರೆ. ಅಕ್ಕನಿನ ಮಗನ ಹೆಸರೇ ನಿಡುನು ಜೋಜೋ ಎನ್ನಿರೆ. ಅಕ್ಕನಿನ ಮಗನ ಹೆಸರೇ ನಿಡುನು ಜೋಜೋ ಎನ್ನಿರೆ. ಅಕ್ಕನಿನ ಮಗನ ಹೆಸರೇ ನಿಡುನು ಜೋಜೋ ಎನ್ನಿರೆ.
ಅಕ್ಕನಿನ ಮಗನ ಹೆಸರೇನಿಡುನು ಜೋ ಜೋ ಎನ್ನೀರೆ ನಾನೇನ ಕೇಳ್ತೀರಿ ಅತ್ತಿನ ಕೇಳರಿ ಜೋ ಜೋ ಎನ್ನೀರೆ ನಾನೇನ ಕೇಳ್ತೀರಿ ಅತ್ತಿನ ಕೇಳರಿ ಜೋ ಜೋ ಎನ್ನೀರೆ ನಾನೇನ ಕೇಳ್ತೀರಿ ಅತ್ತಿನ ಕೇಳ್ರಿ ಜೋ ಜೋ ಎನ್ನೀರೆ ನಾನೇನ ಕೇಳ್ತೀರಿ ಅತ್ತಿನ ಕೇಳ್ರಿ ಜೋ ಜೋ ಎನ್ನೀರೆ ಬಂಗಾರ ತೋಟ್ಲ ಬೇಡಿ ಆಗಟ ತೂಗಿರೆ ಅಕ್ಕನಿನ ಮಗನ ಹೆಸರೇನಿಡುನು ಜೋ ಜೋ ಎನ್ನೀರೆ ಅಕ್ಕನಿನ ಮಗನ ಹೆಸರೇನಿಡುನು ಜೋ ಜೋ ಎನ್ನೀರೆ ಅಕ್ಕನಿನ ಮಗನ ಹೆಸರೇನಿಡುನು ಜೋ ಜೋ ಎನ್ನೀರೆ. ನೋಡ್ತಿದ್ದೀರಲ್ಲ, ಆ್ಯಕ್ಚುಲಿ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಹಂಗೆ ಅವರು ಒಂದು ಆಡೋದು ಇವರು ಒಂದು ಆಡೋದು ಕಾಂಪಿಟೇಷನಲ್ಲಿ ಹಂಗೆ ಆಡ್ತಾನೆ ಇದ್ರು. ನಮಗೆ ಬೇರೆ ಲೇಟ್ ಆಗಿತ್ತು, ಹೆಂಗಪ್ಪ ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಯೋಚನೆಯಲ್ಲೇ ಇದ್ವಿ. ಹಂಗೆ ಸಾಂಗ್ ಆಡಿ ನಾಮಕರಣನೂ ಮಾಡಿದ್ವಿ. ನಾಮಕರಣ ಏನಂತ ಗೆಸ್ ಮಾಡಿ, ಕ್ಲೂ ನಿಮಗೆ ಕೊಡ್ತೀನಿ ನಾನು. ಉದ್ಭವ, ಹೊಸದಾಗಿ ಉಟ್ಕೊಳ್ಳುತ್ತಲ್ಲ, ಇನ್ನೊಬ್ಬರು ಬಾಳಿಗೆ ಬೆಳಕು ಕೊಡತ್ತಲ್ಲ, ಅದೇ ಹೆಸರನ್ನು ಅವನಿಗೆ ಇಟ್ಟಿದ್ದಾರೆ. ಆ ಹೆಸರು ಏನಂತ ನೀವು ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಗೊತ್ತಾಗಲಿಲ್ಲ ಅಂದ್ರೂ ಕಮೆಂಟಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಟ್ಟಿರ್ತೀನಿ. ಚೆನ್ನಾಗಿದೆ, ಕ್ಯೂಟಾಗಿದೆ ಹೆಸರು, ಶಾರ್ಟಾಗಿ ಕರಿಬೋದು. ಆಮೇಲೆ ಎಲ್ಲನೂ ಊಟನೂ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಹೋಳಿಗೆ, ತುಪ್ಪ, ಆಮೇಲೆ ಪಾಯಸ, ಆಮೇಲೆ ಬುಂದೇ ಲಾಡು ಮತ್ತು ಅನ್ನ ಸಾರು ಊಟ. ನನಗೆ ಗಾಡಿ ಎಲ್ಲ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನನಗೆ ಅದೇ ಸ್ಮೆಲ್ ಹಂಗೆ ಇತ್ತು. ಹಂಗಾಗಿ ನಾನು ಜಾಸ್ತಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ನನಗೆ ನನ್ನ ಫ್ಯಾಮ್ಲಿ ಮುಂದೆನೇ ಮೊಬೈಲ್ ಪ್ಲೇಸ್ ಮಾಡೋದು ತುಂಬ ಕಷ್ಟ. ಒಂಥರ ನರ್ವಸ್ ಆಗಿಬಿಡ್ತೀನಿ ನಾನು. ಹಿಂಗಾಗಿ ನನಗೆ ಅಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ವೀಡಿಯೋ ಕ್ಲಿಪ್ ತೊಗೊಂಡ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ನಿಮಗಿಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಹಂಗೆ ಮುಂದಿನ ಲಾಗ್ಗಳಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಥ್ಯಾಂಕ್ ಯು.